ಆರು ಬಂದಿದೆ ಚಿಕ್ಕಮ್ಮ. ನಿಂಗೆ ಮಾನ ಮರ್ಯಾದಿಲ್ಲ, ನಾನು ಬೇಡ ಅಂತ ಹೇಳಲಿಲ್ಲ ಚಿಕ್ಕಮ್ಮ. ಇದು ಎಡ್ ಬಿಡಂಗಿ ಹೇರ್ ಕಟ್ ಅಂತ ನಮ್ಮ ಅಕ್ಕ ಮಾಡಿಸ್ತಿರೋದು. ಇದು ಕಟ್ ಮಾಡೇ ಬಿಟ್ಟರು. ಕನ್ನಡ ಬರಲ್ಲ, ಹಿಂದಿ ಬರಲ್ಲ. ನಮ್ಮ ಚಿಕ್ಕ ಸವಾಸ ಎಲ್ಲ ನಿದ್ದೆ ಮಾಡಿಬಿಡ್ತಾನೆ. ನನ್ನ ಮಗಳು ಎಕ್ಸಾಮ್ ಇನ್ನೂ ಮಲಗಿದೆ. ನೋಡು ಮಗಳು, ಅಲ್ಲಿ ಫೋನ್ ರಿಸೀವ್ ಮಾಡ್ರೋ. ಡ್ಯಾಡಿ ಫೋನ್ ಮಾಡ್ತಿದ್ದಾರೆ ಬೇಗ. ಓ ಕಟ್ಟಾಯ್ತಲ್ಲೋ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳಿಗೆ ಇವತ್ತು ಎಕ್ಸಾಮ್ ಇದೆ, ಹಾಗಾಗಿ ಅವರಪ್ಪ ಆಲ್ ದ ಬೆಸ್ಟ್ ಹೇಳೋಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಬೆಳಗ್ಗೆನೆ. ಅವರಪ್ಪ ಹಾಸನಲ್ಲಿದ್ದಾರೆ, ಹಾಗಾಗಿ ಅಂದರೆ ಎಲ್ಲ ಮಕ್ಕಳಿಗೆ ಎಕ್ಸಾಮ್ಸ್ ಆಗಿ ತುಂಬ ದಿನ ಆಗಿದೆ. ಬಟ್ ನನ್ನ ಮಗಳಿಗೆ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಈಗ 4 ದಿನದಿಂದ ಸ್ಟಾರ್ಟ್ ಆಗಿ ನಿನ್ನೆಗಷ್ಟೇ ಅವಳಿಗೆ ಎಕ್ಸಾಮ್ ಮುಗ್ದಿದೆ. ಬನ್ನಿ ಬನ್ನಿ, ಸ್ನಾನ ಮಾಡಿ ಹೊರಡು ಬನ್ನಿ. ದೇವ್ರಿಗೆ ಕೈ ಮುಗ್ದು, ನನ್ನ ಮಗಳು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ಕೈ ಮುಗ್ದು ತಿಂಡಿ ಮಾಡಿಕೊಂಡು ಇವಾಗ ಹೊರಡ್ತಾ ಇದೆ. ಆದರೂ ನನ್ನ ಮಗಳಿಗೆ ನೋಡಿ ಎಕ್ಸಾಮ್ ಇವಾಗ ಇದೆ, 9 ಗಂಟೆಗೆ ಹೋಗಬೇಕು. ಅವಳಿಗೆ ಓದೋದೇನು ಗಮನನೇ ಇಲ್ಲ. ಇವಾಗ ತಿಂಡಿ ಮಾಡ್ತಾ ಇದೆ. ಅವಳಿಗೆ ಮ್ಯಾಥ್ಸ್ ತುಂಬಾ ಈಸಿ. ಅವ್ರದ್ದು ಟ್ಯೂಷನ್ ಮ್ಯಾಮ್ ಆಗಲಿ, ಕ್ಲಾಸ್ ಮ್ಯಾಮ್ ಆಗಲಿ, ಟೀಚರ್ಸ್ ಎಲ್ಲ ಹಾಗೆ ಹೇಳೋದು ಮ್ಯಾಥ್ಸ್ ತುಂಬ ಈಸಿ ಅವಳಿಗೆ ಅಂತ. ಇವತ್ತು ಎಕ್ಸಾಮ್ ಅಲ್ವಾ, ಊಟ ಇಲ್ಲ, ಬರೀ ಏನಾದರೂ ಸ್ನ್ಯಾಕ್ಸ್ ತುಂಬ್ಕೊಂಡು ಹೋಗೋದು. ಹಾಗಾಗಿ ಡ್ರೈ ಫ್ರೂಟ್ಸ್ ತುಂಬ ಕಳಿಸ್ತಾ ಇದ್ದೀನಿ. ಈ ಮೇಡಮ್ ಅವರು ಇನ್ನೂ ಓದಬೇಕು ಅಂತ ಇಲ್ಲ, ಈ ಫೋನ್ ನೋಡ್ತಾ ನೋಡ್ತಾ ತಿಂಡಿ ತಿಂತಾ ಇರೋದು. ಬೇಗ ಮಗಳು, ಟೈಮ್ ಆಯ್ತು ರಜಾ. ಇವಾಗ ಎಕ್ಸಾಮ್ಸ್ ಎಲ್ಲ ಆಯಿತು, ಮಕ್ಕಳಿಗೆಲ್ಲ ರಜಾ. ಈಗ ನಾನು ಊರಿಗೆ ಹೋಗಬೇಕು. ಅಷ್ಟರೊಳಗೆ ಈಗ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಆಗಿ ರಜೆ ಸಿಕ್ಕಿ 3-4 ಡೇಸ್ ಆಗಿದೆ. ನನ್ನ ಮಗಳಿಗೆ ಇವಾಗ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ನಮ್ಮ ಅಕ್ಕಂಗೆ ಕಾಲೇಜ್ 10th ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಷ್ಟರೊಳಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಕ್ಕ ಮಕ್ಕಳು ಎಲ್ಲ ಇವಾಗ ಬರ್ತಾಯಿದ್ದಾರೆ. ನಮ್ಮ ಚುಪ್ಪಿ ಬರ್ತಿಲ್ಲ, ನಮ್ಮ ಅಕ್ಕ, ನಮ್ಮ ಜೀಜು ಮತ್ತು ನಮ್ಮ ಚಿಕ್ಕವ್ವ 3 ಜನ ಬರ್ತಾಯಿದ್ದಾರೆ. ನಮ್ಮ ಜೀಜು ಬಿಟ್ಟು ಹೋಗೋಕ್ಕಷ್ಟೇ ಬರ್ತಾ ಇರೋದು. ಅವ್ರು ಬೆಳಗ್ಗೆ ಹೊರಡ್ತಾರೆ. 1 ವರ್ಷ ಆಗಿತ್ತು ಅವರು ಬಂದು ಇಲ್ಲಿಗೆ. ಅವಳಿಗೂ ಹಾಸನಲ್ಲಿದ್ದು ಬೇಜಾರಾಗಿರುತ್ತಲ್ಲ, ಹಾಗಾಗಿ ಬೆಂಗಳೂರಲ್ಲಿ ಒಂದು 4 ದಿನ ಇದ್ದೋಗೋಣ ಅಂತ. ಇನ್ನೊಂದು 10 ನಿಮಿಷ 1/4 ಗಂಟೆ ಆಗುತ್ತೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಅಡುಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಜೀಜು ಡಯಟಲ್ಲಿ ಇದ್ದಾರಂತೆ, ಮತ್ತು ನಾನ್ ವೆಜ್ ತಿಂತಾ ಇಲ್ಲ ಅವರು 1 ವರ್ಷ ಫುಲ್ ನಾನ್ ವೆಜ್ ತಿಂತಾರೆ, 1 ವರ್ಷ ಫುಲ್ ನಾನ್ ವೆಜ್ ಬಿಟ್ಬಿಡ್ತಾರೆ. ಈ ಸರಿ ಕೂಡ ನಾನ್ ವೆಜ್ ಅವ್ರು ಏನು ತಿಂತಾ ಇಲ್ಲ. ಹಾಗಾಗಿ ಮೊಟ್ಟೆ ತಿಂತಾರೆ. ಹಾಗಾಗಿ ಚಪಾತಿ ಬರೀ ಮೊಟ್ಟೆ ಅಂತ ಅಷ್ಟೇ ಹೇಳಿದ್ದಾರೆ. ನಾನು ಅದಕ್ಕೆ ರೈಸು, ರಸಮ್ಮು ಮತ್ತು ಬಜ್ಜಿ ಮತ್ತು ಚಪಾತಿ, ಮೊಟ್ಟೆ ಪಲ್ಯ ಮತ್ತು ಪಾಯಸ ಮತ್ತು ಪನ್ನೀರ್ ನೆನ್ನೆ ಮಾಡಿದ್ನಲ್ಲ ಅದೇ ಥರದ್ದು ಇನ್ನೊಂದು ಪನ್ನೀರ್ ಟಿಕ್ಕ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಚಿಕ್ಕವ್ವ ಎಲ್ಲಿ? ಬಾ ಪುಟಾಣಿ ಬನ್ನಿ. ಆರು ಬಂದಿದ್ದು ಪುಟಾಣಿ. ಅದು ಖುಷಿ. ಬನ್ನಿ. ಇಲ್ಲ ಓಡೋಗ್ಬೇಡ ಚಿಕ್ಕವ್ವ, ಬನ್ನಿ. ಇಲ್ಲ ಅಷ್ಟೇ, ಅದು ಅವಳನ್ನ ಮಾತಾಡ್ಸಕ್ಕೆ. ಆರು ಬಂದಿದ್ದು ಚಿಕ್ಕಮ್ಮ. ನಿಂಗೆ ಮಾನ ಮರ್ಯಾದಿಲ್ಲ, ನಾನು ಬೇಡ ಅಂತ ಹೇಳಲಿಲ್ಲ ಚಿಕ್ಕಮ್ಮ. ಯಾಕೆ ಬಂದೆ? ನಮ್ಮ ಚಿಕ್ಕವನವ್ರಿ. ಚಿಕ್ಕವ ಆಯ್ ಮಾಡೆ ಚಿಕ್ಕವ. ಹಾಗೆ ತಿಂಡಿ ಎಲ್ಲ ಮಾಡಿಕೊಂಡು ನನ್ನ ಮಗಳು ಬಿಟ್ಟು ಬರೋಣ ಅಂತ ಇವತ್ತು ನಾನು ಚಿಕ್ಕವ ನಮ್ಮ ಅಕ್ಕ ಸ್ಕೂಲಿಗೆ ಬಂದಿದ್ದೀವಿ. ಅವ್ರಿಗೂ ಫಸ್ಟ್ ಡೇ ಎಲ್ಲ ಬಂದಿದ್ದೆ, ರಾತ್ರಿ ಆಗಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಹಾಗೆ ನನ್ನ ಜೊತೆ ಬಂದಿದ್ದಾರೆ, ಸುಮ್ಮನೆ ವಾಕ್ ಆದಂಗೆ ಆಗುತ್ತೆ ಅಂತ ತೋರ್ಸೋಕ್ಕೆ. ಇದು ಅವಳದು ನನ್ನ ಮಗಳದು ಭರತನಾಟ್ಯ ಟ್ಯೂಷನ್ ಎಲ್ಲ ಇದೇ ಬಿಲ್ಡಿಂಗು, ಸ್ಕೂಲು ಕೂಡ ಇದೇ ಬಿಲ್ಡಿಂಗು. ಹಾಗೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಭರತನಾಟ್ಯ ಮತ್ತು ಟ್ಯೂಷನ್ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ಸಂಜೆ ಮನೆಗೆ ಬರೋದು. ನಮ್ಮ ಚಿಕ್ಕವ್ವ ಬಗ್ಲು ಓದಿದೆ. ಅದು ನಮ್ಮ ಚಿಕ್ಕವ್ವ ಬೆಂಗಳೂರಿಗೆ ಬಂದು 1 ವರ್ಷ ಆಗಿತ್ತು, ಅದಕ್ಕೆ ಹೆಂಗೆಂಗೋ ಆಡ್ತಿದೆ ಅಲ್ವಾ ಚಿಕ್ಕವ್ವ? ತಿರುಗೀಚೆ ಅಕ್ಕನ ಕಳಿಸ್ಬರಕ್ಕೆ ಬಂದು ಅವಳು ಏನೋ ಮಾಡ್ತಾ ಇದ್ದಾಳೆ. ನಮ್ಮ ಚಿಕ್ಕವ್ವ ನೋಡಿ ಬುಟ್ಟಿನೇ ರೆಡಿ ಮಾಡ್ಕೊಂಡಿದ್ದಾಳೆ. ಅವು ಬುಟ್ಟಿ ತಗೊಂಡು ಓಡಾಡಬೇಕು, ಹಂಗಂಗೆ ಬಿಟ್ಬಿಟ್ಟು ಹೋಗೋದಲ್ಲ. ಅಕ್ಕ ಜ್ಯೂಸ್ ಅದೆಂತದ ಸಾಕವಾ? ವೆರಿ ಗುಡ್. ನೋಡಿ ನನ್ನ ಮಗಳು ಈಗ ಎಕ್ಸಾಮ್ ಮುಗಿಸ್ಕೊಬಂದು ಕೂತಿದ್ದಾಳೆ. ಇನ್ನು ಸಾಕ್ಸ್ ಬಿಚ್ಚಿಲ್ಲ, ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ. ನಮ್ಮ ಚಿಕ್ಕವ ಅಷ್ಟು ಬೇಗ ನಾನು ಜ್ಯೂಸ್ ತೊಗೊಬಂದಿದ್ದೀನಿ ಅಂತ ಹೇಳಿ ಕೊಟ್ಟು ಕೂರ್ಸುಂಟು. ನಮ್ಮ ಚಿಕ್ಕವಂಗೆ ಆ್ಯಕ್ಚುಲಿ ಸುಮ್ಮನೆ ಕೂತಿದ್ದ ಜಾಗದಲ್ಲಿ ಬೀಳ್ತಾರೆ ಅಂತಾರಲ್ಲ, ಅದು ನಿಜ ಮಾತ್ರ. ಆ್ಯಕ್ಚುಲಿ ನೋಡಿ ನಮ್ಮ ಚಿಕ್ಕವನ ಕೂದಲು ಇಷ್ಟುದ್ದ ಬಂದಿದೆ. ಅವಳು ಈಗ ಹೇರ್ ಕಟ್ ಮಾಡಿಸ್ಬೇಕು ನಾನು ಮಲ್ಲಕ್ಕ ನನಗೆ ಅಂತ ಹೇಳಿ ಆಟ ಹಿಡಿದಿದೆ. ಹಾಗಾಗಿ ಇವತ್ತು ಹೇರ್ ಕಟ್ ಮಾಡಿಸ್ಕೊಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳಂಗೆ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬರ್ಬೇಕಂತ ಹೇಳ್ದು. ಓಕೆ ಮಗಳು, ಒಳ್ಳೆ ಸಣ್ಣ ದೆವ್ವ ಓಡಾಡ್ದಂಗೆ ಆಗುತ್ತೆ. ಕೇಳಬಾರ್ದು ಮಲ್ಲೋಕೆ ಇವೆಲ್ಲ ಜೋಡಿಸಿಲ್ವ ಕ್ಲೀನಾಗಿ? ಎಲ್ಲೆಲ್ಲಿಂದ ಪಾಪ ತಗೊಂಬಂದು ಅಂಟಿಸಿಲ್ವಾ ಮಗಳು? ಎಲ್ಲ ಕಿತ್ತಾಗ್ತಿದ್ದಾಳೆ ಪಾಪ. ನನ್ನ ಮಗಳು ಅಂಟಿಸಿದ್ದಾಳೆ ಇವೆಲ್ಲನೇ ನೋಡಿ. ಇಲ್ಲಿ ನೋಡಿ ಏನೇನೋ ಅಂಟಿಸಿದೆ ಪಾಪ. ಚಿಕ್ಕವ ನೋಡಿ ಸ್ನ್ಯಾಕ್ಸಲ್ಲಿ ಏನೇನೋ ತಗೊಬಂದು ಅವಳಿಗೆ ಅಂತ ಇಟ್ಕೊಂಡುಂಟು. ಇವತ್ತು ನಾನು ನಮ್ಮ ಚಿಕ್ಕವ ನಮ್ಮ ಅಕ್ಕ ಎಲ್ಲ ಪಾರ್ಲರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕವಂಗೆ ಏರು ಉದ್ದ ಬೆಳೆದ್ಬಿಟ್ಟಿದೆ. ತೋರಿಸು ಚಿಕ್ಕವ ಎಲ್ಲ.
ಆ್ಯಕ್ಚುಲಿ ಅವಳು ಸಿಕ್ ಬಿಡಿಸುವಾಗೆಲ್ಲ ಅಳ್ತಾ ಇರ್ತಾಳೆ. ಹಾಗಾಗಿ ಇಲ್ಲಿ ಮಲ್ಲನ್ನು ನೋಡ್ಬಿಟ್ಟು ನನ್ನ ಮಗಳನ್ನ ನೋಡ್ಬಿಟ್ಟು ನಾನು ಮಲ್ಲಕ್ಕೆ ನನಗೆ ಜನಿಲಿಯ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾಳೆ. ಮತ್ತು ಅಲ್ಲೋಗಿ ಯಾವ ಥರ ಹೇಳ್ತಾಳೆ ನಂಗೆ ಗೊತ್ತಿಲ್ಲ, ನೋಡಬೇಕು. ಬಾಯಿಲಿ ಚಿಕ್ಕ ಇಲ್ಲಿ ತೋರಿಸ್ ಬಾಯಿಲಿ. ಹಾಂ ನಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇವತ್ತು ಮಾತ್ರ ವಿಡಿಯೋದಲ್ಲಿ ಎಗೋತಿಗೆ ಸುಮ್ಮನಿದ್ದಾಳೆ, ಇಲ್ಲಾಂದರೆ ಸಿಕ್ಕೆಲ್ಲ ಬಿಡಿಸ್ಕೊಳ್ಳಲ್ಲ, ಕಿಚ್ಚಾಡ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಯಾವ್ಯಾವ ಥರ ಹೇರ್ ಕಟ್ ಮಾಡಿಸುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಂಗಂತ ನಮ್ಮ ಚಿಕ್ಕ ಒಂದು ಶಾರ್ಟ್ ಮೂವಿ ಮಾಡಿದ್ದಾಳೆ, ಚೆನ್ನಾಗಿ ಮಾಡ್ತಾಳೆ. ಅವಳು ಹೇಳಿ ಕೊಟ್ಟಿದಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಕೊಟ್ಬಿಟ್ಟು ಹೋಗ್ಬಿಡುತ್ತೆ. ನೋಡೋಣ ಈಗ ಹೇರ್ ಕಟ್ ಯಾವ ಥರ ಮಾಡಿಸ್ಕೊಬರುತ್ತೆ, ಹೇಗೆ ಕಾಣಿಸ್ತಾಳೆ ಅಂತ ನೋಡೋಣ. ಚಿಕ್ಕವ ಸುಮ್ಮನೆ ಕೂತ್ಕೊಬೇಕು. ಚಿಕ್ಕವ ಮಾಮೂಲಿ ಗ್ಲೋರಿ ಹಾಗಂತ ತುಂಬ ಜನ ಕೇಳ್ತಾಯಿದ್ರಿ, ನೀವು ಹೇರ್ ಕಟ್ ಮಾಡಿಸಿದ್ರಿ ಅಲ್ಲ, ಮಗಳಿಗೆ ಹೇರ್ ಕಟ್ ಮಾಡಿಸಿದ್ದು ಮತ್ತು ನಾನು ಕೆರೋಟಿನ್ ಮಾಡಿಸಿದ್ದು ಇಲ್ಲಿ ಆ ಅಡ್ರೆಸ್ ಹೇಳಿ ಅಂತ. ನಂಗೆ ನಿಜವಾಗ್ಲೂ ಅಡ್ರೆಸ್ ಗೊತ್ತಾಗಲ್ಲ. ಬಟ್ ನಾಯ್ಡು ಹೋಟೆಲ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಾಯ್ಡು ಹೋಟೆಲ್ ಎಲ್ಲಿದೆ, ಆ ನಾಯ್ಡು ಹೋಟೆಲ್ ಮೇಲೇ ಗ್ಲೋರಿ ಇರೋದು. ಗ್ಲೋರಿ ಉಲ್ಟಾ ಕಾಣಿಸುತ್ತಿದೆ. ಹೇರ್ ಕಟ್ಟೆಲ್ಲ ಇಲ್ಲೇ ನಮ್ಮ ಚೋಟು ಬರಲಿ, ನಂದಾಗಲಿ, ನಮ್ಮ ಅಕ್ಕಂದಾಗಲಿ, ನಮ್ಮ ಚಿಕ್ಕವಂದು, ನನ್ನ ಮಗಳದು ಎಲ್ಲ ಕೆರೋಟಿನು ಹೇರ್ ಕಟ್ಟು ಏನೇ ಮಾಡಿಸೋದಿದ್ರು ಇಲ್ಲಿಗೆ ಬರೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಹೇರ್ ಕಟ್ ಬಗ್ಗೆ. ಬೇರೆದೆಲ್ಲ ನಾನು ಅಷ್ಟು ಮಾಡಿಸಿಲ್ಲ, ಅಲ್ಲೇ ಮನೆ ಹತ್ರ ಮಾಡಿಸ್ಕೊಂಡ್ಬಿಡ್ತೀನಿ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ತುಂಬ ಜನ ಕೇಳ್ತಿದ್ರಲ್ಲ ಹಾಗಾಗಿ ತೋರಿಸಿದ್ದೀನಿ ಅಷ್ಟೇ. ನಮ್ಮ ಚಿಕ್ಕವ್ವ ಯಾವ ಥರ ಹೇರ್ ಕಟ್ಟಬೇಕು ಅಂತ ತೋರಿಸ್ತಾ ಇದೆ. ಇಲ್ಲ ಇವರಿಗೆ ಕನ್ನಡ ಇಂಗ್ಲೀಷ್ ಬರಲ್ಲ, ನಮ್ಮ ಅಕ್ಕಂಗೆ ಹಿಂದಿ ಬರಲ್ಲ. ಹಾಯ್ ಅರ್ಥ ಆಗುತ್ತೆ ಅವ್ರಿಗೂ ಕನ್ನಡ ಬರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಇವರು ಹೇರ್ ಕಟ್ ಸಕ್ಕದಾಗಿ ಮಾಡ್ತಾರೆ. ನಮ್ಮ ಚಿಕ್ಕವ ರೆಡಿ. ನಮ್ಮ ಚಿಕ್ಕ ಒಂದು ಇಷ್ಟಿದ್ದ ಇದೆ ಹೇರ್, ಈಗ ಅರ್ಧ ಹೋಗುತ್ತೆ ಅಲ್ವ ಚಿಕ್ಕವ? ಯಾಕೆ ಅಂತಕ್ಕ? ಸಮ್ಮರ್ ಸೀಸನ್ ಹೇರ್ ಕಟ್, ಹೇರ್ ಕೋಮ್ ಮಾಡಕ್ಕೆ, ವಾಶ್ ಮಾಡಕ್ಕೆ. ಹೇಗಿದ್ರಿ ಈಗ ಬೇಸಿಗೆ ಕಾಲ ಅಲ್ವಾ, ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ? ಬೇಸಿಗೆ ಕಾಲ, ಈಗ ಬೇಸಿಗೆ ಕಾಲ ಅಲ್ವಾ, ಹಾಗಾಗಿ ಹೆಂಗಿದ್ರು ಈಗ ಮಕ್ಕಳಿಗೆ 2 ತಿಂಗಳು ರಜೆ ಬೇರೆ ಇದೆ. ಆ ರಜೆ ಎಲ್ಲ ಮುಗಿಯೋದ್ರೊಳಗೆ, ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಮತ್ತೆ ಒಂದು ಇಷ್ಟುದ್ದ ಬರುತ್ತೆ, 2 ಜುಟ್ಟು ಆಗೋಂಗೆ ಸರಿ ಹೋಗುತ್ತೆ. ಹಾಗಾಗಿ ಅಷ್ಟು ಮಾತ್ರ ಹೇರ್ ಕಟ್ ಮಾಡಿಸ್ತಾ ಉಂಟು. ನಾನು ಫೋರ್ಸ್ಫುಲಿ ಇಷ್ಟು ಕಟ್ ಮಾಡಿಸು ಅಂತ ಹೇಳ್ತಾ ಇದ್ದೀನಿ. ಹೆಂಗೆ ಕಾಣಿಸೋದು ಗೊತ್ತಿಲ್ಲ. ಚಿಕ್ಕಮ್ಮನ ಕರ್ಲಿ ಹೇರ್ ಅಲ್ವಾ, ಚೆನ್ನಾಗಿ ಕಾಣಿಸಲ್ಲ, ಬೇಡ ಅಂತಿದ್ದಾರೆ. ಆದರೆ ಏನಂತ ಮಕ್ಳಿಗೆ ಫ್ರೀ ಹೇರ್ ಬಿಟ್ಟರೆ ಅಲ್ಲ, ಫ್ರೀಯಾಗಿ ಬಿಟ್ಟರೆ ಕೂದಲು ಅವಾಗ ಇರೋದ್ರಿಂದ ಏನು ತಲೆ ಬಾಚ್ಲೇಬೇಕು ಅಂತ ಏನಿಲ್ಲ. ಇಲ್ಲಾಂದರೆ ಮಕ್ಳಿಗೆ ಹಿಂಗೆ ಅನ್ಕೊಳ್ತಾನೆ ಇರಬೇಕು, ಒಂಥರ ಡಿಸ್ಟರ್ಬ್ ಆದಂಗೆ ಆಗುತ್ತೆ. ಬೆನಿಫಿಟ್ ಅಂತ ಅಕ್ಕ ಅದು ಬೇಡ ಅಂತ ಇಲ್ಲ. ಆ್ಯಕ್ಚುಲಿ ಅದು ಬೆಟರು. ಫ್ರೀ ಹೇರ್ ಬಿಟ್ಟರು ಮಕ್ಳಿಗೆ ಅದು ಹಿಂಸೆ ಅನ್ಸಲ್ಲ, ಓದುವಾಗಲಿ ಬರೆಯುವಾಗಲಿ ಏನಾದ್ರೂ. ಹಾಗಾಗಿ ನೋಡೋಣ. ನೋಡಿ ನಮ್ಮ ಚಿಕ್ಕಮ್ಮನ ಕಾರ್ಡ್ ಕಾಪಿ ಮಾಡಿ ಕೊಡಿಸಿದ್ದಾರೆ. ಹಳ್ಳಿ ಹುಡುಗಿ ಪ್ಯಾಟೆಗೆ ಬಂದು ಚೇಂಜ್ ಆದರೆ ನಮ್ಮ ಚಿಕ್ಕ ಸವಾಸಲ್ಲ ನಿದ್ದೆ ಮಾಡಿಬಿಡ್ತಾಳೆ. ಚಿಕ್ಕವ ಅಲ್ಲ, ಚಿಕ್ಕ ಒಂದು ಕರ್ಲಿ ಏರು, ಹಾಗಾಗಿ ಅಷ್ಟು ಸೂಟ್ ಆಗಲ್ಲ. ನನ್ನ ಮಗಳು ಸ್ಟ್ರೈಟ್ ಇರೋದ್ರಿಂದ ಯಾವ ಹೇರ್ ಕಟ್ ಬೇಕಾದರೂ ಮಾಡಿಸ್ಬೋದು. ಸ್ವಲ್ಪ ನನಗೆ ಹೇರ್ ಕಟ್ ಮಾಡ್ಸೋಕ್ಕೆ ಸ್ವಲ್ಪ ಭಯ. ಆಲ್ರೆಡಿ ನಮ್ಮ ನೋಡಿ ಕೆರೋಟಿನ್ ಮಾಡ್ಸೋಕ್ಕೆ ಬಂದುಬಿಟ್ಟಿದೆ, 4 ತಿಂಗಳಾಯಿತು. ಮತ್ತು ಎಂಗೇಜ್ಮೆಂಟ್ ವಿಡಿಯೋ ಆ್ಯಕ್ಚುಲಿ ನೀವು ಈಗ 15 ದಿನದ ಹಿಂದೆ ನೋಡಿದರೆ, ಆ್ಯಕ್ಚುಲಿ ಎಂಗೇಜ್ಮೆಂಟ್ ಆಗಿ 3 ತಿಂಗಳಾಗಿದೆ. ಆವಾಗ ಮಾಡಿಸಿದ್ದೆ. ಈಗ ಮದುವೆಗೆ ನೆಕ್ಸ್ಟ್ ಮಂತ್ ಮದುವೆ ಇರೋದ್ರಿಂದ ನಾನು ಕೂಡ ಮತ್ತೆ ಕೆರೋಟಿನ್ ಮಾಡಿಸ್ಬೇಕು. ನೋಡೋಣ, ಮತ್ತೆ ಬರಬೇಕು. ನಮ್ಮ ಚಿಕ್ಕವ್ ನೀನು ಮಾತಾಡ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ಅವಳಿಗೆ ಇಷ್ಟ, ನಾನು ಮಾಡ್ಕೊಂಡು. ನಮ್ಮ ಅಕ್ಕ ಯಾಕೋ ಧೈರ್ಯ ಮಾಡ್ತಾಳೆ ಇದು ಕಟ್ ಮಾಡ್ಸೋಕ್ಕೆ. ನಾನು ಮಾಡ್ಸಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಕನ್ನಡ ಬರೋಲ್ಲ, ಹಿಂದಿ ಬರಲ್ಲ. अच्छा नहीं लगेगा ಅವರೇ ಹೇಳ್ತಿದ್ದಾರೆ. मैं ये बोल रहा हूँ अच्छा नहीं लगेगा, इनका जो बाल है ना कर्लिंग है. ಅಲ್ಲ ಆ್ಯಕ್ಚುಲಿ ಇವಾಗ ಸ್ಟ್ರೈಟ್ ಇದೆಯಲ್ಲ. ಹಾಂ ಸ್ಟ್ರೈಟ್ ಇದೆಯಲ್ಲ ಇಷ್ಟು. ऐसा पौने भी बांध सकते हो. ಓ ಪೋನಿ ಹಾಕ್ತೀಯಾ? ಪೋನಿ ಹಾಕಲ್ಲ ಅವಳು. ये क्या है ना, फिर ये वाला हेयर कट हो जाएगा आपका. ನಿನ್ನ ಇಷ್ಟ. नहीं करना, कर सकते हो. ಇಲ್ಲ आप डिफरेंस कर सकते हो. ಈಗ आपकी मर्जी है. फिर वो ಏನಾದರೂ ಆಗಲಿ ನಮ್ಮ ಚಿಕ್ಕವನ್ನ ಏನೋ ಮಾಡಿ ಕಳ್ತಾನೆ. ಬೆಂಗಳೂರಿಗೆ ಬಂದಿಲ್ಲ, ಅಟ್ಲೀಸ್ಟ್ ಚೇಂಜ್ ಆದರೂ ಆಗಬೇಕಲ್ಲ ಸ್ವಲ್ಪ ಅಂತ ನಾನು. ನನಗೆ ಭಯ, ಯಾಕಂದರೆ ಒಂದ್ಸಲ ಲುಕ್ ಹೋದರೆ ಅದು ಲುಕ್ ತೊಗೊಳಕ್ಕೆ 5-6 ತಿಂಗಳು ಬೇಕು. ಇವಕ್ಕೆ ಏನು ಮಾಡೋಕ್ಕೆ, ಮೊದಲು ಮಾಡಬೇಕಿಲ್ಲ. ನೆಕ್ಸ್ಟ್ ರಂಗನಾಥ್ ಮದುವೆ ಇಲ್ವಾ, ಕಪ್ಪಿ ಥರ ಆಮೇಲೆ ಮೊದ್ಲೇ ಕುಣಿದಾಡೋದಕ್ಕೆ. नहीं कट नहीं हो रहा, आपको दिखा रहा हूँ. सिर्फ ये रख सकते हो. फिर आप ಬೇಕಾ ಚಿಕ್ಕ ಈ ಥರ? ये आपका रहेगा. ಐಶ್ವರ್ಯ ಮಗಳದ್ದು ಹೇರ್ ಕಟ್ ಯಾವಾಗಲೂ ಬೇಕು. ಯಾವಾಗಲೂ ಹಿಂಗೇನೆ. ಅವಳಿಗೆ ಹೇಳ್ತಾ ಇದ್ದೀನಿ. ओनली ये रहेगा. ಏನು ಮಾಡೋದು, ಕಟ್ ಮಾಡಿಸ್ಬೇಡ ನನಗೆ. ನೀನಂತೂ ಕಟ್ ಮಾಡಿಸೋಣ ಅಂತ ಇದೆಯಾ? ಡೌಟ್ ಏನು ಗೊತ್ತಾ, ಈಗ ಅವ್ರು ಕಟ್ ಮಾಡಿದ್ರು ಅನ್ಕೋ. ಸರ್ ಇವಾಗ ನೀವು ಕಟ್ ಮಾಡಿದ್ರಿ जी. ಓಕೆನಾ? ಕಟ್ ಮಾಡೇ ಬಿಟ್ಟರು. ಹೀಗೆ ಇರಬೇಕು ಅಂತ ನೀವು ಹೇಳೋದು. जी. ಹೀಗೆ ಇರಬೇಕು ಅಂತ. ಬಟ್ ಹೀಗೆ ಮಾಡೋಕ್ಕಾಗಲ್ಲ. ಹಂಗೆ ಯಾಕೆ ಮಾಡ್ತೀಯ ಅಕ್ಕ?
ಅಲ್ಲ ನೀನು ತೆಗಿಲ್ಲ ತಾನೆ, ಅವಳಿಗೆ ಯಾವಾಗ ಸೈಡ್ ಕ್ರಾಫ್ಟ್ ತೆಗಿತಿ ಹಂಗೆ ಬಿಡ್ತೀನಿ ಅವಳು ಕಟ್ ಮಾಡಿಸಿದ್ಮೇಲೆ. ಪರ್ಪಲ್ಲ ನಮ್ಮ ಚಿಕ್ಕವ್ವ ಅವಾಗಲೂ ಹೇಳ್ಕೊರು ಆ ಥರ ಬೇಡ ಅವ. ಇಲ್ಲಿ ಬೇಕಾದ್ರೆ ಫ್ರಂಟ್ ಇನ್ನೊಂದು ಸ್ವಲ್ಪ ಏ ಎಂತದೀಗ ಇದಲ್ಲ ಹಿಂಗೆ ಕಟ್ ಸ್ವಲ್ಪ वन साइड में थोड़ा ಹಾಂ ಅದು ಸೂಟ್ एक ಆಗುತ್ತೆ. मिनट हाँ ಮಾಡಿಸಿ ಒಟ್ಟು ನನಗೆ. ये ऐसे बोल लेना आप ಹಾಂ 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 ಈಗ ಅಕ್ಕ ಯಾವುದಕ್ಕೆ ಎಡ್ಬಿಡಂಗಿ ಅಂತೀವಿ ನಮ್ಮ ಕಡೆ ಇದನ್ನ ಹಂಗೆ ಮಾಡಿಸ್ತಿದ್ದಾಳೆ. ಇದು ಎಡ್ಬಿಡಂಗಿ ಹೇರ್ ಕಟ್ ಅಂತ ನಮ್ಮ ಅಕ್ಕ ಮಾಡಿಸ್ತಿರೋದು ಇದು. ಚೆನ್ನಾಗಿ ಕಾಣುತ್ತಾ? ಹಾಂ ಚೆನ್ನಾಗಿದೆ. ಏನು ಕಡಿಮೆನೂ ಇರ್ತವೆ ಇವು ನಮ್ಮ ಅಲ್ಲ ಅದು ನೀನು ಮಾಡ್ಕೊ ಇವಾಗ ಬೇಕಿತ್ತು. ಹಾಂ ಹಿಂಗ ಅದು ओके ಹ್ಞೂ ಚಿಕ್ಕವ ರೆಡಿ ಇಲ್ಲ. ವಾವ್ ಏರ್ ವಾಶ್ ಆದ್ಮೇಲೆ नहीं है उसकी ಗ್ಯಾರಂಟಿ ಕೊಡ್ತಾ ಇಲ್ಲ ಏರ್ ವಾಶ್ ಆದ್ಮೇಲೆ ಈ ಥರ ಆಗುತ್ತೆ ಅಂತ. ಕಡಿಮೆ ಮ್ಯಾಚ್ ಅಕ್ಕ ಹಿಂಗೆ ಇನ್ನು ಹೆಂಗೆ ಅಂತಿರ್ತಾಳೆ ಅವಳು. ಸೇಮ್ ಹೆಂಗಂತ ಇನ್ನು ನಮ್ಮ ಚಿಕ್ಕವಂತಲ್ಲ ಹಂಗೆ ಇಲ್ಲ. ಇನ್ನು ಬೇರೆ ಬೇರೆ ಸ್ಟೈಲಾಗಿ ನಿಂತ್ಕೊ. The mom is nice, sir. Same looking, na? Look is good? Yes. ಹಾಗೆ ಆ ಪಾರ್ಲರ್ ಕೆಳಗನೆ ಈ ಶಾಪ್ ಇತ್ತು, ಹಾಗಾಗಿ ಅಲ್ಲೊಂದು ವಿಸಿಟ್ ಮಾಡಿ ನಮ್ಮ ಚಿಕ್ಕವಂಗೆ ಅಂತ ನಮ್ಮ ಅಕ್ಕ ಇದೊಂದು ಡ್ರೆಸ್ ತಗೊಂಡ್ಲು. ಹಾಂ ನೋಡಿ, ನಾವು ನಾಯ್ಡು ಹೋಟೆಲಿಗೆ ಬಂದಿದ್ದೀವಿ. ನಮ್ಮ ಚಿಕ್ಕವ ಕಿಂಡರ್ ಜಾಯ್ ಬೇಕು ಅಂತ ಆಟ ಹಿಡಿದು ತೆಗೆಸ್ಕೊಂಡು ಏನೇನು ಅಕ್ಲೆ ಪಕ್ಲೆ ಇದಾವೆ. ಆ್ಯಕ್ಚುಲಿ ಕಿಂಡರ್ ಜಾಯ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಇದ್ರದ್ದು ಆಟದ ಸಂಬಂಧ, ಆದರೂ ಎಂತೆಂಥವೇ ಇರ್ತವೆ ಕಣೆ ಅಷ್ಟೇ. ಹಾಂ ಆ್ಯಕ್ಚುಲಿ ನಾವು ಬಂದಿದ್ದು ಸಂಜೆ, ಅವಾಗ ಎಡ್ವರ್ಟ್ ಟೈಮ್ ಆಗಿತ್ತು. ಈ ಕಡೆ ಮಧ್ಯಾಹ್ನ ಊಟ ಅಲ್ಲ, ರಾತ್ರಿ ಊಟ ಅಲ್ಲ, ಹಾಗಾಗಿಬಿಟ್ಟಿತ್ತು. ಹಾಗಾಗಿ ಹಾಗೆ ಹೋಗಿದ್ದು. ಇವಾಗ ಮತ್ತೆ ಬಂದು ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ಆವಾಗಲೇ ತಗೊಂಡು ಹೋಗೋಣ ಅಂದರೆ ಮತ್ತೆ ರಾತ್ರಿಗೆ ಎಲ್ಲ ತಣ್ಣಗಾಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಬಿಸಿ ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಒಂದು 8-8ವರೆಗೆ ಬಂದು ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮನೆ ಮಕ್ಕಳು ನೋಡಿ ಆಲ್ರೆಡಿ ಬಾರಿಸ್ತಾ ಇದ್ದಾರೆ. ಇವತ್ತು ಚಿಕನ್ ಬಿರಿಯಾನಿ ತೊಗೊಬಿಟ್ಟು ಬಂದಿದ್ದೆ. ನಾನು ಅದು ತಿನ್ನಲ್ಲ ಅಂತ ಹೇಳಿ ನನಗೆ ಫ್ರೈಡ್ ರೈಸ್ ತೊಗೊಂಡೆ. ಬಟ್ ಇವತ್ತು ಚಿಕನ್ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ. ಹಾಗೆ ಫುಲ್ ಕೋಳಿ, ಇಡೀ ಕೋಳಿ, ಇದು ಚಿಲ್ಲಿ ಚಿಕನ್. ಈ ಸಾಸ್ ಮಾತ್ರ ಏನು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ. ಎಲ್ಲ ರೆಡಿ ಆಗಿದ್ದಾರೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಟಕ್ ಟೇಸ್ಟ್ ನೋಡಿ ಹೇಳು. ಸಖತ್ತ. ನಮ್ಮ ಚಿಕ್ಕ ಬಸ್ತಾರೆ ನೋಡಿ, ಜಿಟ್ಟು ನೋಡಿ, ಜಿಟ್ಟು ಚೆನ್ನಾಗಿದೆಯಾ? ಓಕೆ, ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಯಾವಾಗ ಕಾಲೇಜ್ ಸ್ಟಾರ್ಟ್ ಮಾಡ್ತೀನೋ ಅಂತ ಅನ್ನಿಸ್ತದೆ. ನೋಡಿ ನಮ್ಮ ಮನೆ ಮಕ್ಕಳು ಫೇಶಿಯಲ್ ಮಾಡಿಸ್ಕೊಳ್ತಾ ಇದ್ದೇವೆ. ನನ್ನ ಮಗಳಿಗೆ ಹಿಂಗೆ ಮಸಾಜ್ ಮಾಡಿಸ್ಕೊಳ್ಳೋದು ಅಂದ್ರೆ ಇಷ್ಟ. ನಮ್ಮ ಅಕ್ಕನಂಗೆ, ನಮ್ಮ ಚಿಕ್ಕವ ನನ್ನಂಗೆ ಮಾಡೋದೇ ಬಾಕಿ. ಅದು ಬ್ರಷ್, ಇನ್ಯಾವುದ್ರಲ್ಲ ಮಸಾಜ್. ಇಲ್ಲಿ ಅಂತದೆ ನೀರು ಇಟ್ಕೊಂಡಿದೆ. ಚಿಕ್ಕವ ಫೇಸ್ ಮಸಾಜ್ ಮಾಡ್ತಿದ್ದಾಳೆ. ಎಲ್ಲಿಗೆ ಹೋದೆ ಚಿಕ್ಕವ? ಚಿಕ್ಕವ ಪ್ಲೀಸ್ ಮಗಳೇ. ಏನ್ ಮಾಡ್ತಾ ಇದೀಯ ಚಿಕ್ಕವದ? ಫೇಸಿಂಗ್ ಹಂಗೆ ಅಲ್ಲೂ ಉಜ್ಜು. ಈಗ ಅವಳದೆ ನಮಸ್ತೆ ಮಾಡ್ಕೋ ಚಿಕ್ಕ, ನಿನ್ ಕೆಲಸ ಮುಗೀತು. ನೋಡು ನನ್ನ ಮಗಳು ಹಂಗೆ ಚಿಕ್ಕವ ಮಾಡ್ತಾಳ್ತೆ. ಬರುತ್ತೆ ತಡಿ, ಬರುತ್ತೆ ತಡಿ. ಇಲ್ಲೆಲ್ಲ ಕುಲ್ಗೇಡ್ಸ್ ಆಯ್ತು ಆಡ್ತೀವಿ ಅಂತ ಹೇಳಿ ಈಗ ಇಲ್ಲಿ ಬಂದಿದ್ದಾರೆ. ನಿನ್ನಂಗೇನೆ ಅವಳು. ಅಯ್ಯೋ ಖುಷಿ ಆಗ್ತೈತಿ ಚಿಕ್ಕವ. ನಿಮ್ಮಮ್ಮನ್ನು ನಾವು ಮುಂಚೆ ಚಿಕ್ಕದಲ್ಲಿ ಹಿಂಗೆ ಮಾಡುವು, ನಾನು ನಮ್ಮ ಅಕ್ಕ ಚಿಕ್ಕದಲ್ಲಿ ಹಿಂಗೆ ಆಟ ಆಡುವು. ಇದು ಅಂತಲ್ಲ, ಬೇರೆ ಯಾವುದಾದ್ರೂ ಅಷ್ಟೇ. ಅವಳೊಂದು 5 ಮಾಡೋದು, ನಾನೊಂದು 5 ಮಾಡೋದು, ಆಮೇಲೆ ಜಗಳ ಮಾಡ್ಕೊಳ್ಳೋದು. ಓಯ್ ಕಲ್ಲರಲ್ಲಿ ಏನಕ್ಕೆ ಈಗಲೇ ಕಿರ್ಚಾಡ್ತಿದ್ರಿ? ಅಕ್ಕ ತಂಗಿರಿದ್ರೆ ಇದೇ ಚಂದ ಮಾತ್ರ. ಕೆಲಸಗಳನ್ನ ಚೆನ್ನಾಗಿ ಮಾಡಿಸ್ಕೊತಾರೆ. ನಾನು ನಮ್ಮ ಚಿಕ್ಕವ ಬರೀ ಹಿಂಗೇನೆ ಕನ್ನಡ ಮಾಡೋದೇ ಆಯ್ತು ಸೇವೆಯ ಅಲ್ವಾ ಚಿಕ್ಕವ? ಜಗಳ ಮಾಡ್ಕೊಂಡು ಇದು ಆಟ ನಿಲ್ಸೋದು ನೋಡಿ ನೀವು. ಅಬ್ಬಾ ಯಾಂತಕ್ಕೆ ಬಂದ್ರು ನೋಡಿ. ಇಲ್ಲಿದೆ ಮ್ಯಾಟ್ ಎಲ್ಲ ತಗೊಂಡು ಅಕ್ಕ ಚಂಬಲ್ಲೇ ನೀರು ತಗೊಂಬಂದು ಆಟ ಆಡ್ತಿರೋದು. ತಣ್ಣೀರೋದು, ಕೆಮ್ಮು, ಶೀತ ಎಲ್ಲ ಬರುತ್ತೆ. ನೀನು ಬೆಂಗಳೂರಲ್ಲಿ ಆಟ ಆಡ್ಕೊ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂಡು. ಹುಷಾರಿಲ್ದಂಗೆ ಎದ್ದೋಗೋದಲ್ಲ. ಸಾಕು ಚಿಕ್ಕವ. ಅವಳು ಅದನ್ನೇ ಕಾಯ್ತಿರ್ಲಕ್ಕ.
ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.